ಜೊತೆಯಲ್ಲಿ ಇವತ್ತು ನಾವು ಮಾತಾಡಕ್ ಹೋಗಲ್ಲ, ಯಾಕೆಂದ್ರೆ ಎಲ್ಲ ನಮ್ಮ ಕೆಲವೊಂದಷ್ಟು ನಮ್ಮ ಮುಖಂಡರುಗಳೇ ಉತ್ತರ ಕೊಟ್ಟಿದ್ದೀರಿ. ಮದ್ದೂರು ತಾಲೂಕಿನ ಅವ್ರು ಯಾರೋ ಪ್ರತಿನಿಧಿ ಇದ್ದಾರೆ, ಇವತ್ತು ಅವರು ಏನೋ ಮಾತಾಡಿದ್ರು ಗಂಡಸ್ತನದ ಬಗ್ಗೆ, ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಇವತ್ತು ಒಂದು ಅರ್ಥ ಮಾಡ್ಕೋಬೇಕಣ್ಣ, ಇಲ್ಲಣ್ಣ ಒಂದು ಮಂಡ್ಯ ಜಿಲ್ಲೆನಲ್ಲಿ ಚುನಾವಣೆ ನಡೀತಕ್ಕಂಥದ್ದು ನಿಮ್ಮ ಏನು ಒಂದು ಭಾವನಾತ್ಮಕವಾದಂತಹ ಸಂಬಂಧಗಳಿವೆ, ಭಾವನಾತ್ಮಕವಾದಂತ ಕಾರಣಗಳಿಂದ ಚುನಾವಣೆ ನಡೀತಕ್ಕಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ. ಇದನ್ನ ನಾನು ಬಹಳ ಹತ್ತಿರದಿಂದ ಗಮನಿಸಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಬಹುಶಃ ಎಲ್ಲರಿಗೂ ಅನ್ಸಿರ್ಬೋದು, ರವಿಯಣ್ಣವರೇ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಅನ್ಕೋತೀನಿ, 3 ತಿಂಗಳಿಂದ ನಾವೆಲ್ಲರೂ ಬಹಳ ಸಮಾಧಾನದಿಂದ ಕೂತ್ಕೊಂಡಿದೀವಿ, ಏನ್ JDS-ನವರು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡ್ತಾ ಇಲ್ವಲ್ಲ, ಏನ್ ಮಾತಾಡಿದ್ರು ಪ್ರತಿಕ್ರಿಯೆ ಕೊಡ್ತಾ ಇಲ್ವಲ್ಲ, ಮಾಧ್ಯಮದವ್ರು ಬಂದ್ರು ಏನು ಹೇಳ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಪಾಪ ಬಹುತೇಕರ ಮನಸ್ಸಲ್ಲಿ ಇರಬಹುದು. ಆದ್ರೆ ಇಲ್ಲಿ ಪಕ್ಷದ ವರಿಷ್ಠರಾಗ್ಲಿ ಅಥವಾ ಸನ್ಮಾನ್ಯ ಕುಮಾರಣ್ಣ ಅವರಾಗ್ಲಿ ಅವ್ರಿಗೆ ಯಾವುದೇ ರೀತಿ ಉಪದೇಶ ಕೊಟ್ಟಿರ್ತಕ್ಕಂಥದ್ದಲ್ಲ. ಅವರು ಕೂಡ ಇವತ್ತು ಬಹಳ ಚೆನ್ನಾಗಿ ಜಿಲ್ಲೆಯ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲ ನಮ್ಮ ಮುಖಂಡರುಗಳು. ಹಾಗಾಗಿ ಬಹಳ ನಾನು ಒಂದು ಮಾತು ಹೇಳ್ತಕ್ಕಂಥದ್ದು, ನಾವು ಬಹಳ ಶಾಂತಿಯುತವಾಗಿ ಆರೋಗ್ಯಕರವಾದಂತ ಒಂದು ಚುನಾವಣೆಯನ್ನ ಈ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿ ಮಾಡ್ತಾರೆ. ಬಹುಶಃ ನಿಮ್ಮೆಲ್ಲರಲ್ಲೂ ಈಗ ಒಂದು ಪ್ರಶ್ನೆ, ನೀವು ನಮಗೆ ಕೇಳ್ತಕ್ಕಂಥ ಪ್ರಶ್ನೆ, ಕೊನೆಯದಾಗಿ ಸಮಯ 3-4 ಗಂಟೆ ಆಗಿದೆ, ನಾನು ಕೊನೆಯದ ಒಂದು ಉತ್ತರ ಕೊಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಕೊನೆಯ ಉತ್ತರ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. 21ನೇ ತಾರೀಕು ದಯಮಾಡಿ 1-2 ನಿಮಿಷ ಮುಗಿಸ್ತೇನೆ ದಯಮಾಡಿ. 21ನೇ ತಾರೀಕು ಕುಮಾರಣ್ಣ ಅವರು ಸರ್ಜರಿಗೆ ಈಗಾಗಲೇ ಸಮಯ ನಿಗದಿಯಾಗಿದೆ. ಸರ್ಜರಿಯ ಬಳಿಕ ಅತಿ ಹೆಚ್ಚು ಓಡಾಟವನ್ನ ಕುಮಾರಣ್ಣ ಅವರು ಮಾಡಲಿಕ್ಕೆ ಆಗೋದಿಲ್ಲ, ಅದು ಸಹಜ. ಅದರ ಒಂದು ಹಿನ್ನೆಲೆಯಲ್ಲಿ ಈಗ ನಮಗೆ ಬರ್ತಕ್ಕಂಥ, ನಾವು ಪಡ್ಕೊಳ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಜವಾಬ್ದಾರಿಯನ್ನ ಇವತ್ತು ಪಕ್ಷದ ಯುವ ಕಾರ್ಯಕರ್ತನಾಗಿ ಜವಾಬ್ದಾರಿಯನ್ನ ನನ್ನ ಹೆಗಲ ಮೇಲೆ ತಗೊಂಡು ಪ್ರತಿ ಹಳ್ಳಹಳ್ಳಿಗೂ ನಮ್ಮ ಜೊತೆ ನಿಂತು ಪ್ರವಾಸವನ್ನ ಮಾಡಿ ಇವತ್ತು ಈ ಪ್ರಾದೇಶಿಕ ಪಕ್ಷವನ್ನ ಇವತ್ತಿಂದ ಒಂದು ಹೊಸ ಅಧ್ಯಾಯವನ್ನ ಇವತ್ತು ಜಾತ್ಯತೀತ ಜನತಾದಳ ಪಕ್ಷದ ಪರವಾಗಿ ಇವತ್ತು ನಾವು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದಾದರೆ ದಯಮಾಡಿ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಒಂದೇ, ಮೊದಲನೇದು ಕುಮಾರಣ್ಣ ಅವರು ಈ ಜಿಲ್ಲೆಗೆ ಬರಬೇಕು. ಈ ಜಿಲ್ಲೆಯ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಇವತ್ತು ಕುಮಾರಣ್ಣ ಅವರು ಬಂದ್ರೆ ಜಿಲ್ಲೆ ಇನ್ನು ಹೆಚ್ಚಿನ ಅಭಿವೃದ್ಧಿ ಆಗ್ತದೆ, ಜಿಲ್ಲೆ ಬೆಳವಣಿಗೆ ಆಗ್ತದೆ ಅಂತಕ್ಕಂಥ ದೃಷ್ಟಿಯಲ್ಲಿ ಕುಮಾರಣ್ಣ ಅವ್ರನ್ನ ತಾವೆಲ್ಲರೂ ಬರಬೇಕು ಅಂತಕ್ಕಂಥದ್ದು ಅತ್ಯಂತ ಪ್ರೀತಿಯ ಮನೋಭಾವದಿಂದ ತಾವು ಕರೀತಾ ಇದ್ದೀರಿ. ಜೊತೆಯಲ್ಲಿ ಕಳೆದ 2019ರ ಲೋಕಸಭಾ ಚುನಾವಣೆಯ ಏನು ನಮ್ಮ ಸೋಲಿನ ಫಲಿತಾಂಶ ಇದೆ, ಆ ಫಲಿತಾಂಶಕ್ಕೆ ಇವತ್ತು ತಕ್ಕವಾದಂತ ಒಂದು ಉತ್ತರವನ್ನೇ ಇವತ್ತು ಕೊಟ್ಟು ಇವತ್ತು ನಾವೊಂದು ಮಾತನ್ನ ಇವತ್ತು ಸಾರಬೇಕು, ಸಂದೇಶವನ್ನು ಸಾರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವೆಲ್ಲರೂ ನನಗೂ ಕೂಡ ಒತ್ತಡ ಮಾಡ್ತಿದ್ದೀರಿ, ನನ್ನ ಮೇಲೂ ಅಷ್ಟೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರಿ. ಆದರೆ ದಯಮಾಡಿ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಇವತ್ತು ಕುಮಾರಣ್ಣ ಅವರು ಈ ಆಪರೇಷನ್ ನಂತರ ನಾನೇ ಅವ್ರಿಗೆ ಕೈ ಜೋಡಿಸಿ ಕಾಲ್ ಕಟ್ಟಿ ಮನವಿ ಮಾಡ್ತೇನೆ ಈ ವೇದಿಕೆ ಮೇಲೆ. ಅವರು ಸಾಕಷ್ಟು ಈ ಪಕ್ಷಕ್ಕೋಸ್ಕರ ಕಳೆದ 30 ವರ್ಷದಿಂದ ಪಂಚರತ್ನ ಅಂತಕ್ಕಂಥ 5 ಕುಮಾರಣ್ಣ ಅನುಭವದ ಕಾರ್ಯಕ್ರಮಗಳನ್ನ ಏನು ಪ್ರಾರಂಭ ಮಾಡಿದ್ರು, 3 ತಿಂಗಳ ಕಾಲ ಅವರು ಬಸ್ ನಲ್ಲೇ ಕ್ಯಾರವನ್ ನಲ್ಲೇ ಮಲಗಿತ್ತು, ಅಲ್ಲೇ ಊಟ ಮಾಡಿತ್ತು. ಬಹುಶಃ ಯಾರು ಕೂಡ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಕೂಡ ಅದನ್ನ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶ್ರಮವನ್ನ ಹಲವಾರು ವರ್ಷಗಳಿಂದ ಪ್ರತಿ ಹಳ್ಳಹಳ್ಳಿ ಸುತ್ತಕ್ಕಂತ ಒಂದು ಕೆಲಸ ಕುಮಾರಣ್ಣ ಮಾಡಿದ್ದಾರೆ. ಇವತ್ತು ಕುಮಾರಣ್ಣನಿಗೆ ನಮ್ಮ ವರಿಷ್ಠರು ಇವತ್ತು ಇಲ್ಲಿಲ್ಲ, ಮನೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ಇವತ್ತು ವೇದಿಕೆ ಮೂಲಕವಾಗಿ, ಮಾಧ್ಯಮದ ಮೂಲಕವಾಗಿ ನಾನೊಂದು ಮಾತನ್ನ ಹೇಳ್ತೀನಿ. ನಿಖಿಲ್ ಕುಮಾರಸ್ವಾಮಿ ಒಬ್ಬ ಏನು ಯುವ ಘಟಕದ ರಾಜ್ಯಾಧ್ಯಕ್ಷ ಅಂತಕ್ಕಂಥದ್ದನ್ನ ಬದಿಗಿಟ್ಟು ಒಬ್ಬ ಯುವ ಕಾರ್ಯಕರ್ತರಾಗಿ ಇವತ್ತು ಈ ಪ್ರಾದೇಶಿಕ ಪಕ್ಷವನ್ನ ದೇವೇಗೌಡರು ಸಾಹೇಬರು ಅವರ ಹೋರಾಟದ ಹಿನ್ನೆಲೆಯಲ್ಲಿ
ಇವತ್ತು ಕಟ್ಟಿರ್ತಕ್ಕಂಥದ್ದು ಏನಿದೆ, ಅದಕ್ಕೆ ನೀವೆಲ್ಲರೂ ಇವತ್ತು ಜೊತೆಯಲ್ಲಿ ನಿಂತಿರ್ತಕ್ಕಂಥ ಏನಿದೆ, ಇವತ್ತು ಕುಮಾರಣ್ಣನಿಗೆ ನಾನು ಒಂದು ಮಾತನ್ನ ಕೊಡ್ತೀನಿ. ಪ್ರತಿ ಹಳ್ಳಹಳ್ಳಿಗೆ ಹೋಗ್ತೇವೆ, ಜನಗಳ ಕಾಲ್ ಕಟ್ತೇವೆ. ಆದ್ರೆ ಈ ಬಾರಿ ಜನತಾದಳ ಪಕ್ಷ ಇವತ್ತು ನಾವು ತಗೊಳ್ತಕ್ಕಂಥ ಪ್ರತಿಯೊಂದು ಸ್ಥಾನದಲ್ಲೂ ಕೂಡ ನಾವು ಗೆಲುವನ್ನ ಸಾಧಿಸ್ತಕ್ಕಂಥದ್ದು ಇವತ್ತು ಅತ್ಯವಶ್ಯಕವಾಗಿದೆ. ದಯಮಾಡಿ ಹಾಗಾಗಿ ಇವತ್ತು ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದರೆ ನಾನು ಬೇರೆ ಕ್ಷೇತ್ರಗಳಿಗೆ ಓಡಾಟ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೊಂದೇ ಕಾರಣದಿಂದ ಬಹುಶಃ ಇವತ್ತು ತಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆ ಬಾಗ್ತೇನೆ. ನಿಮ್ ಜೊತೆ ನಾನು ಇರ್ತೇನೆ, ನಾನು ಎಲ್ಲೂ ಹೋಗೋದಿಲ್ಲ. ದಯಮಾಡಿ ಪ್ರತಿ ಹಳ್ಳಿಗೆ ಬರ್ತೇನೆ, ನಿಮ್ ಜೊತೆನಲ್ಲಿ ನಾನು ಇರ್ತೇನೆ. ದಯಮಾಡಿ ಪ್ಲೀಸ್ ಒಂದೇ ಸೆಕೆಂಡ್ ತಾಳ್ಮೆ, ಒಂದೇ ನಿಮಿಷ. ಇವತ್ತು ನನಗೆ ವಯಸ್ಸು, ದಯಮಾಡಿ ಒಂದ್ ಸೆಕೆಂಡ್ ಎರಡೇ ನಿಮಿಷ ಮಾತಾಡಿ ಮುಗಿಸ್ತೇನೆ. ಆಮೇಲೆ ಕುಮಾರಣ್ಣವರು ಮಾತನಾಡ್ತಾರೆ. ನನಗೆ ಒಂದೇ ಸೆಕೆಂಡ್ ದಯವಿಟ್ಟು ಕಾರ್ಯಕರ್ತ ಬಂಧುಗಳಿಗೆ ಒಂದೇ ನಿಮಿಷ ದಯವಿಟ್ಟು ಸಭೆನ ಬಹಳ ಸ್ಮೂತಾಗಿ ನಡೆಸ್ಕೊಡ್ತಾ ಇದ್ದೀರಿ. ನಿಮ್ಮ ಆಸೆಗೆ ಧಕ್ಕೆ ತರಲ್ಲ. ಒಂದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದನ್ನ, ಕುಮಾರಣ್ಣ ಅವ್ರ ಮೇಲೆ ಈಗಾಗಲೇ ಸಾಕಷ್ಟು ಒತ್ತಡಗಳಿದೆ. ಹಲವಾರು ಸಂದರ್ಭದಲ್ಲಿ ಪಕ್ಷದ ವರಿಷ್ಠರ ಮನೆಯಲ್ಲೂ ಚರ್ಚೆಯನ್ನ ಮಾಡಿದ್ದಾರೆ. ಕುಮಾರಣ್ಣ ಜೊತೆನೂ ನಮ್ಮ ತೋಟದ ಮನೆಯಲ್ಲಿ ಸುದೀರ್ಘವಾಗಿ ಎಲ್ಲರೂ ಅವರವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಇವತ್ತು ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗಬೇಕಾ ಅಥವಾ ರಾಜ್ಯದಲ್ಲೇ ಉಳ್ಕೊಳ್ಬೇಕಾ ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಬಹುತೇಕರಲ್ಲಿ ಕಾಡ್ತಾ ಇದೆ. ಹಾಗಾಗಿ ಬಹುಶಃ ಇದೆಲ್ಲದಕ್ಕೂ ತೆರೆ ಎಳಿತಕ್ಕಂಥ ಸಮಯ ದೂರ ಇಲ್ಲ. ನಾನು ಒಂದಣ್ಣ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಸಮರ್ಥವಾಗಿ ಇವತ್ತು ನಾಯಕರುಗಳನ್ನ ತಾವೆಲ್ಲರೂ ಹುಟ್ಟಾಕಿದ್ದೀರಿ. ಬಹಳ ಜನ ನಾಯಕರುಗಳು ಅವರವರದೇ ಆದಂತ ರೀತಿಯಲ್ಲಿ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಹಾಗಾಗಿ ಕೆಲವೊಂದಷ್ಟು ಜನ ಅವರು ಕೂಡ ಆಕಾಂಕ್ಷಿತರಾಗಬೇಕು ಅಂತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥದ್ದಲ್ಲ. ನಾನು JP ಭವನದಲ್ಲಿ ಕರೆದಂತ ಪ್ರಮುಖ ಮುಖಂಡರ ಸಭೆಯಲ್ಲಿ ನಾನೇ ಭಾಗಿಯಾದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಆಯಾ ಕ್ಷೇತ್ರದ ಪ್ರಮುಖ ಮುಖಂಡರಿರ್ಬೋದು, ಕಾರ್ಯಕರ್ತರಿರ್ಬೋದು, ನಮ್ಮ ಕ್ಷೇತ್ರದಲ್ಲೂ ಕೂಡ ನಮ್ಮ ಕೆಲವೊಂದಷ್ಟು ಜನ ಶಾಸಕರು ಇವತ್ತು ಸೋತಿರ್ತಕ್ಕಂಥದ್ದೇನಿದೆ, ನೀವು ಕುಮಾರಣ್ಣ ಅವರಾಗ್ಲಿ ನೀವಾಗ್ಲಿ ಬರ್ದೇ ಇರ್ತಕ್ಕಂಥ ಏನಾದ್ರೂ ಹಿನ್ನೆಲೆಯಲ್ಲಿ ದಯಮಾಡಿ ನಮ್ಮಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಅಭ್ಯರ್ಥಿ ಮಾಡಬೇಕು ಮಂಡ್ಯ ಜಿಲ್ಲೆನಲ್ಲಿ ಅಂತಕ್ಕಂಥದ್ದು ನನ್ನ ಹತ್ರ ಹೇಳಿರ್ತಕ್ಕಂಥದ್ದನ್ನ. ಹಾಗಾಗಿ ಇದನ್ನ ಪಕ್ಷದ ವರಿಷ್ಠರ ಗಮನಕ್ಕೂ ನಾನು ತಗೊಂಡು ಬಂದು ಮುಟ್ಟಿಸಿದ್ದೇನೆ. ಮಾನ್ಯ ಕುಮಾರಣ್ಣ ಅವರು ಇಲ್ಲೇ ಕುಳಿತಿದ್ದಾರೆ. ನಾನು ಒಂದೇ ಒಂದು ಮಾತಾಡ್ತೀನಿ ನನ್ನ ಕೊನೆಯದಾಗಿ, ಇವತ್ತು ನಾನು MP ಆಗಬೇಕು, MLA ಆಗಬೇಕು ಅಂತಕ್ಕಂಥದ್ದು ನನ್ನ ಹಣೆಯಲ್ಲಿ ಆ ಭಗವಂತ ಯಾವತ್ತು ಬರೆದಿರ್ತಾನೆ ಅವತ್ತು ನಾನು ಆಗ್ತೇನೆ. ಅದ್ರ ಬಗ್ಗೆ ನಾನು ಚಿಂತೆ ಮಾಡಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ಯೋಗ ನಮ್ಮ ಮನೆಯಲ್ಲಿ ಆ ಭಗವಂತ ತೀರ್ಮಾನ ಮಾಡಿ ಕಳಿಸಿರ್ತಾನೆ. ಯೋಗ್ಯತೆ ಅಂತಕ್ಕಂಥದ್ದು ನಾವು ದಿನನಿತ್ಯ ನಮ್ಮ ಕಾರ್ಯವೈಖರಿ, ನಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ನಾವು ಜನಗಳ ಮಧ್ಯೆ ಇದ್ದು ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಂಡು ಸಂಪಾದಿಸತಕ್ಕಂಥದ್ದು. ಹಾಗಾಗಿ ಆ ಯೋಗ್ಯತೆ ಯಾವತ್ತು ಈ ನಿಖಿಲ್ ಕುಮಾರಸ್ವಾಮಿ ಹಣೆ ಬರದಲ್ಲಿ ಬರೆದಿದ್ಯೋ ಅವತ್ತು ಖಂಡಿತವಾಗ್ಲೂ ಯಾವ್ದಾದ್ರು ಸ್ಥಾನ ದಕ್ಕುತ್ತೆ. ದಯಮಾಡಿ ಅಲ್ಲಿವರೆಗೂ ನಾನು ಪಕ್ಷದ ಪರವಾಗಿ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದಾರೆ. ದಯಮಾಡಿ ಇನ್ ಮುಂದಿನ ಭಾಗವಾಗಿ ಕುಮಾರಣ್ಣ ಅವರು ಚರ್ಚೆ ಮಾಡ್ತಾರೆ. ನಿಮ್ಮೆಲ್ಲರ ಇಷ್ಟೊಂದು ಪ್ರೀತಿ, ವಿಶ್ವಾಸ, ಅಭಿಮಾನ, ಸತ್ಯವನ್ನು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ನಾನು ಬೇರೆಯವ್ರ ತರ ಸ್ವಾಭಿಮಾನದ ಹೆಸರಲ್ಲಿ ಮಂಡ್ಯ ಜಿಲ್ಲೆಯ ಮುಕ್ತ ಜನತೆಗೆ ಮೋಸ ಮಾಡ್ಲಿಕ್ಕೆ ರೆಡಿ ಇಲ್ಲ. ನಾನು ಮಾಡ್ತಕ್ಕಂಥ
ಪ್ರತಿನಿತ್ಯ ನಾವು ಮಾಡ್ತಕ್ಕಂಥ ಕೆಲಸ ಜನಗಳ ಮನಸ್ಸಿಗೆ ನಾಟುತ್ತೆ. ಒಂದಲ್ಲ ಒಂದು ದಿನ ಈ ನಿಖಿಲ್ ಕುಮಾರಸ್ವಾಮಿನ ನೀವು ಆಶೀರ್ವಾದ ಮಾಡ್ತೀರಿ. ಆ ಸಂದರ್ಭ ಬರುತ್ತೆ, ಆ ಸಮಯ ಬರುತ್ತೆ. ಇವತ್ತು ಕುಮಾರಣ್ಣ ಮಾತನಾಡ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೆಡಿಎಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.